ಸಹೋದ್ಯೋಗಿ ಮೇಲೆ ವ್ಯಾಮೋಹ, ಕಲೀಗ್ ಮೇಲಿನ ಆಸೆಗೆ ಬಿತ್ತು ಹೆಣ, ಬಹಿರಂಗವಾಯಿತು ರಸ್ತೋಗಿ ಕೊಲೆ ರಹಸ್ಯ. ನಿನ್ನೆ ಶ್ರುತಿ ವಿರುದ್ಧ ಮನೆಗೆಲಸದಾಕೆ ದೂರು, ಬಸವೇಶ್ವರ ನಗರ ಪೊಲೀಸರಿಗೆ ನಟಿಯಿಂದ ಪ್ರತಿದೂರು. ಕಂಪ್ಲೇಂಟ್ನಲ್ಲಿ ಸೇರಿತು ಚಂದ್ರಚೂಡ ಹೆಸರು. ಮತ್ತೆ ಸಿಟ್ಟಿಗೆದ್ದ ಬಿಎಂಟಿಎಫ್ ಮುಖ್ಯಸ್ಥ ಆರ್ಪಿ ಶರ್ಮಾ. ಐಎಎಸ್ ಅಧಿಕಾರಿ ಕರೋಲಾ ವಿರುದ್ಧ ಸರ್ಕಾರಕ್ಕೆ ದೂರು. ಕರೋಲಾ ಶರ್ಮಾ ಮಧ್ಯದ ಅಸಮಾಧಾನ ಸ್ಫೋಟ. ಮಹಿಳೆಯರು ಸಂಜೆ ಹೊತ್ತಲ್ಲಿ ತಿರುಗಾಡೋಕೆ ಹೆದರೋ ಹಾಗಿಲ್ಲ. ವಿವಿ ಕ್ಯಾಂಪಸ್ನಲ್ಲಿ ಪುಂಡಾಟಕ್ಕೆ ಅವಕಾಶವೇ ಇಲ್ಲ. ಕಿಡಿಗೇಡಿಗಳೇ ಸಿಸಿ ಕ್ಯಾಮೆರಾ ಇರತ್ತೆ, ಎಚ್ಚರ. ದೃಶ್ಯದ ಮೂಲಕ ಕಾಣಲಿದೆ ಟಿಪಿಕಲ್ ಕೈಲಾಸ. ನಗೆಬುಗ್ಗೆ ಹರಿಸಲಿದ್ದಾರೆ ಹಂಶಕಲ್ಸ್. ಕೊನೆಗೂ ತೆರೆಗೆ ಬರ್ತಾ ಇದೆ ಲವ್ ಇಸ್ ಪಾಯ್ಸನ್. ನಮಸ್ಕಾರ, ಇದು ನಮ್ಮ ಬೆಂಗಳೂರು. HSR ಮರ್ಡರ್ ಕೇಸ್ ಕೊನೆಗೂ ಒಂದು ಹಂತ ತಲುಪಿದೆ. ಕಳ್ಳತನಕ್ಕೆ ಬಂದವರೇ ಹತ್ಯೆ ಮಾಡಿದ್ದಾರೆ ಅನ್ನೋ ಶಂಕೆ ಪೊಲೀಸ್ ವಲಯದಲ್ಲಿ ಕೇಳಿ ಬಂದಿತ್ತು. ತನಿಖೆಯ ಬೆನ್ನು ಹತ್ತಿದ ಪೊಲೀಸರಿಗೆ ಸಿಕ್ಕಿದ್ದು ಭಯಾನಕ ಸತ್ಯ. ಆ ಕೊಲೆಯ ಹಿಂದಿರುವ ಸತ್ಯ ಇಲ್ಲಿದೆ ನೋಡಿ. ಆವತ್ತು ಜೂನ್ 15 ಇದೇ ಸನ್ರೈಸ್ ಅಪಾರ್ಟ್ಮೆಂಟಿನ ಫ್ಲಾಟ್ ನಂಬರ್ 801ರಲ್ಲಿ ಲಕ್ನೋ ಮೂಲದ ಸೌರಭ್ ರಸ್ತೋಗಿ ಅನ್ನೋರು ಬರ್ಬರವಾಗಿ ಕೊಲೆಯಾಗಿದ್ರು. ಹಂತಕರು ಚಿನ್ನಾಭರಣವನ್ನ ದೋಚಿದ್ರಿಂದ ಇದು ಮರ್ಡರ್ ಫಾರ್ ಗೈನ್ ಅಂತ ಪೊಲೀಸರು ಕೂಡ ನಂಬಿದ್ರು. ಆದ್ರೆ ಇದೀಗ ತೀವ್ರ ತನಿಖೆಯ ಬಳಿಕ ಬಯಲಾದ ಅಸಲಿಯತ್ತೆ ಬೇರೆಯಾಗಿದೆ. ಅದೇನಂದ್ರೆ ಸೌರಭ್ ಕೊಲೆ ಮಾಡಿದ್ದು ಬೇರಾರೂ ಅಲ್ಲ, ಆತನ ಮನೆಗೆ ಬರ್ತಿದ್ದ ರೆಶ್ವಿನ್ ಜಂಗಪ್ಪ. 7:30 बजे उसका हमारे पास फ़ोन आया लखनऊ में. अच्छी तरह से उसने बात करी. उसके बाद रात को मेरी बहू का फ़ोन आया. वो कहने लगी कि मम्मी सौरभ फ़ोन नहीं उठा रहा है. मैंने सोचा शायद कोई वजह होगी, सो गया होगा इसलिए फ़ोन नहीं उठा रहा होगा. लेकिन सारी रात उसने फ़ोन नहीं उठाया. सुबह 10 बजे फिर उसका फ़ोन आया, मम्मी फ़ोन नहीं उठा रहा है, हम लोग उसका दरवाज़ा तोड़वाएंगे. उसके दोस्त आसपास रहते हैं. हमने उन दोस्तों की मदद ली. उन दोस्तों की और पुलिस की मदद से उन्होंने दरवाज़ा तोड़ा. जब दरवाज़ा तोड़ के गए तो वो वहीं पे ऑन द स्पॉट उसकी डेथ हो गई थी, क्योंकि उसके यहाँ पे गले में यहाँ ब्रूटल मर्डर है. इट्स ए ब्रूटल मर्डर. ಹಂತಕ ರಿಶ್ವಿನ್ ಮತ್ತು ಮೃತನ ಪತ್ನಿ ಅಂಕಿತಾ ಇಬ್ರು ಕೂಡ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಅಂಕಿತಾಳ ಮೇಲೆ ರಿಶ್ವಿನ್ಗೆ ಅದೇನೋ ಹುಚ್ಚಿತ್ತು. ಆಕೆಯನ್ನ ಬುಟ್ಟಿಗೆ ಹಾಕೋಬೇಕು ಅಂತ ಆಗಾಗ ಅಕೌಂಟ್ಸ್ ನೆಪದಲ್ಲಿ ಅಂಕಿತಾಳ ಮನೆಗೆ ಬರ್ತಾ ಇದ್ದ. ಆದ್ರೆ ಅದ್ಯಾವ ವಿಚಾರವೂ ಕೂಡ ಅಂಕಿತಾಗೆ ಗೊತ್ತೇ ಇರಲಿಲ್ಲ. ಹೀಗಾಗಿ ರಿಶ್ವಿನ್ ಅನ್ನ ಸ್ವಂತ ಸೋದರನಂತೆ ಮಾತಾಡಿಸ್ತಿದ್ಲು. ಈ ಸಲುಗೆಯನ್ನೇ ಲವ್ ಅಂದುಕೊಂಡ ಕಾಮುಕ ಸೌರಭ್ನನ್ನ ಕೊಂದು ಅಂಕಿತಾಳನ್ನ ಒಲಿಸಿಕೊಳ್ಳೋಕೆ ಟ್ರೈ ಮಾಡಿದ್ದಾನೆ. ಜೂನ್ 15ರಂದು ಅಂಕಿತಾ ಊರಿಗೆ ಹೋದಾಗ ಸೌರಭ್ ಮನೆಗೆ ಬಂದು ಚಾಕುವಿನಿಂದ ಆತನ ಕತ್ತನ್ನ ಸೀಳಿ ರಿಶ್ವಿನ್ ಪರಾರಿಯಾಗಿದ್ದಾನೆ. ಆದ್ರೆ ಪೊಲೀಸರ ತನಿಖೆಯ ದಿಕ್ಕನ್ನ ತಪ್ಪಿಸೋಕೆ ಮನೆಯಲ್ಲಿದ್ದ ಚಿನ್ನಾಭರಣವನ್ನ ದೋಚಿಕೊಂಡು ಹೋಗಿದ್ದ. ನಂತರ ಆ ಚಿನ್ನಾಭರಣಗಳನ್ನ ಜಕ್ಕಸಂದ್ರದ ಕೆರೆಗೆ ಎಸೆದು ಅಲ್ಲಿಂದ ಪರಾರಿಯಾಗಿದ್ದಾನೆ. ಕೊನೆಗೂ ಹಂತಕ ಹುಚ್ಚು ಪ್ರೇಮಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಮಾಡಿದ ತಪ್ಪಿಗೆ ಈಗ ಶಿಕ್ಷೆ ಅನುಭವಿಸುವಂತಾಗಿದೆ. ಪ್ರಕರಣ ಭೇದಿಸಿದ HSR ಪೊಲೀಸರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಬೆಂಗಳೂರಿನಿಂದ ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಸ್ಯಾಂಡಲ್ವುಡ್ ನಟಿ ಶ್ರುತಿ ವಿವಾದ ಮುಗಿಯುವ ಲಕ್ಷಣನೇ ಕಾಣಿಸ್ತಾ ಇಲ್ಲ. ಆಕೆಯಿಂದ ಹಲ್ಲೆಗೆ ಒಳಗಾದ ಕೆಲಸದಾಕೆ ಶೋಭಾ ಶ್ರುತಿ ವಿರುದ್ಧ ಪೊಲೀಸ್ ಆಯುಕ್ತರಿಗೆ ದೂರು ಕೊಟ್ಟರೆ ಆ ದೂರಿಗೆ ನಟಿ ಶ್ರುತಿ ಪ್ರತಿದೂರು ಕೊಟ್ಟಿದ್ದಾರೆ.
ನಟಿ ಶ್ರುತಿ ಹಾಗೂ ಕೆಲಸದಾಕೆ ಶೋಭಾ ನಡುವಿನ ವಿವಾದ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ. ಮನೆ ಕೆಲಸದಾಕೆ ಶೋಭಾ ನಿನ್ನೆ ಶ್ರುತಿಯಿಂದ ಹಲ್ಲೆ ಹಾಗೂ ಪ್ರಾಣ ಬೆದರಿಕೆ ಇರುವ ಕುರಿತು ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ಲು. ಈ ದೂರಿಗೆ ಶ್ರುತಿ ಇವತ್ತು ಪ್ರತಿ ದೂರು ನೀಡಿದ್ದಾರೆ. ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಮನೆ ಕೆಲಸದಾಕೆ ಶೋಭಾ ಮತ್ತು ಮಾಜಿ ಪ್ರಿಯಕರ ಚಂದ್ರಚೂಡ್ ವಿರುದ್ಧ ದೂರು ನೀಡಿದ್ದಾರೆ. ಪೊಲೀಸರಿಗೆ ನೀಡಿರುವ ದೂರಿನ ಅಂಶಗಳು ಹೀಗಿವೆ ನೋಡಿ. ನನ್ನ ಮೇಲೆ ಆರೋಪ ಮಾಡ್ತಾ ಇರುವ ಶೋಭಾ ಎಂಬ ಮಹಿಳೆ ನನ್ನ ಮನೆಯಲ್ಲಿ ಈ ಹಿಂದೆ ಕೆಲಸ ಮಾಡುತ್ತಿದ್ದಳು. ಮಾಧ್ಯಮಗಳಲ್ಲಿ ನಾನು ಆಕೆಗೆ ಹೊಡೆದಿದ್ದೇನೆ ಎಂದು ಆಕೆ ಆರೋಪ ಮಾಡಿದ್ದಾಳೆ. ನಾನು ಆಕೆಯನ್ನ ಹೊಡೆದಿಲ್ಲ. ಬದಲಾಗಿ ನನ್ನ ವೈಯಕ್ತಿಕ ವಿಷಯಗಳನ್ನು ಆಕೆ ಚಂದ್ರಚೂಡ ಎನ್ನುವವರಿಗೆ ಹೇಳುತ್ತಿದ್ದಳು. ಇದರಿಂದಾಗಿ ನಾನು ಆಕೆಗೆ ಬುದ್ಧಿವಾದ ಹೇಳಿದ್ದೇ ಹೊರತಾಗಿ ನಾನು ಆಕೆಯ ಮೇಲೆ ಹಲ್ಲೆ ಮಾಡಿಲ್ಲ. ಚಂದ್ರಚೂಡ ಜೊತೆ ಸೇರಿಕೊಂಡು ಹಣಕ್ಕಾಗಿ ಹೀಗೆ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡುತ್ತಿದ್ದಾಳೆ. ಚಂದ್ರಚೂಡ ಕುಮ್ಮಕ್ಕಿನಿಂದಲೇ ಈ ರೀತಿ ಮಾಡುತ್ತಿದ್ದಾಳೆ. ನನ್ನ ತೇಜೋವಧೆ ನಡೆಸಿರುವ ಆಕೆ ಮತ್ತು ನನಗೆ ಮಾನಸಿಕ ಹಿಂಸೆ ಉಂಟಾಗಲು ಕಾರಣವಾಗಿರುವ ಚಂದ್ರಚೂಡ ಇವರಿಬ್ಬರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಶ್ರುತಿ, ದೂರುದಾರರು. ಆದ್ರೆ ಚಂದ್ರಚೂಡ್ ನನಗೆ ಹೆಚ್ಚಿನ ಪರಿಚಯವಿಲ್ಲ. ಶ್ರುತಿ ಮನೆಗೆ ಬಂದಾಗ ಅವರನ್ನ ನೋಡಿದ್ದೆ ಎಂದಿದ್ದಾರೆ ಶೋಭಾ. ನಿನ್ನೆ ಪೊಲೀಸ್ ಆಯುಕ್ತರಿಗೆ ನೀಡಿರುವ ದೂರಿನ ಬಗ್ಗೆ ಮೊದಲು ತನಿಖೆಯಾಗಲಿ ಎಂದಿದ್ದಾರೆ. ಅವ್ರ ಮನೆಗೆ ಬರ್ತಾ ಇದ್ರಲ್ವಾ, ಅವರು ಸೂರ್ಯಣ್ಣ ಅಂತ ಅವ್ರ ಹೆಸರು, ಅವ್ರ ಮನೆಗೆ ಗೊತ್ತಿತ್ತಲ್ವಾ, ಅದಕ್ಕೆ ಅವ್ರು ಕೇಳ್ತಾ ಇರಲ್ಲ, ಅದಕ್ಕೆ ಗೊತ್ತು ಅಂತ ಹೇಳಿದೆ ನಾನು. ಆದರೆ ಅವ್ರ ಮನೆಗಿದ್ದಾಗ ಗೊತ್ತು ನನಗೆ. ಇವಾಗಿಂದ ಇದುವರೆಗೂ ನಾನು ಅವ್ರನ್ನ ಭೇಟಿನೂ ಮಾಡಿಲ್ಲ, ಮಾತಾಡೂ ಇಲ್ಲ. ಇವ್ರ ಮನೆ ವಿಷಯ ಅವ್ರ ಹತ್ರ ನಾನು ಏನೂ ಹೇಳಿಲ್ಲ, ಮಾತಾಡಿಲ್ಲ. ಅವ್ರ ಮನೆಗಿದ್ದಾಗ ಗೊತ್ತಲ್ವಾ, ಅದಕ್ಕೆ ಅವ್ರು ಗೊತ್ತಾ ಅಂತ ಕೇಳಿರಲ್ಲ, ಅದಕ್ಕೆ ನಾನು ಗೊತ್ತು ಅಂತ ಹೇಳಿದೆ ಅಷ್ಟೇ. ಶ್ರುತಿ ಮತ್ತು ಶೋಭಾರ ವಾರ್ ಮಧ್ಯೆ ಇದೀಗ ಚಂದ್ರಚೂಡ್ ಹೆಸರು ಕೂಡ ಸೇರಿಕೊಂಡಿದೆ. ಘಟನೆಯ ಹಿಂದೆ ಇನ್ನೂ ಏನೆಲ್ಲ ಇರಬಹುದು, ಯಾರು ಹೇಳ್ತಿರೋದು ಸತ್ಯ, ಯಾರು ಹೇಳ್ತಿರೋದು ಮಿಥ್ಯ ಅನ್ನೋದರ ಬಗ್ಗೆ ತನಿಖೆಯ ಬಳಿಕವಷ್ಟೇ ಉತ್ತರ ಹೊರಬೀಳಲಿದೆ. ಕ್ಯಾಮ್ರಾಮನ್ ಶಿವು ಜೊತೆ ಶಶಿಶೇಖರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಎಡಿಜಿಪಿ ರವೀಂದ್ರನಾಥ್ ಮತ್ತು ಬೆಂಗಳೂರು ಪೊಲೀಸ್ ಕಮಿಷನರ್ ರಾಘವೇಂದ್ರ ಔರಾದ್ಕರ್ ಮಧ್ಯೆ ನಡೆದಿದ್ದ ಜಟಾಪಟಿ ಇನ್ನೂ ನೆನಪಿಂದ ಮಾಸಿಲ್ಲ. ಇದರ ಮಧ್ಯೆಯೇ ಬಿಎಂಟಿಎಫ್ ಮುಖ್ಯಸ್ಥ ಆರ್ಪಿ ಶರ್ಮಾ ಮತ್ತು ಐಎಎಸ್ ಅಧಿಕಾರಿ ಬಿಎಂಆರ್ಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಪ್ರದೀಪ್ ಸಿಂಗ್ ಕರೋಲಾ ಮಧ್ಯೆ ನಡೀತಾ ಇದ್ದ ಶೀತಲ ಸಮರ ಬಹಿರಂಗವಾಗಿದೆ. ಇವರಿಬ್ಬರ ಜಟಾಪಟಿ ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ ಕಚೇರಿ ತಲುಪಿದೆ. ಪ್ರಭಾವಿ ರಾಜಕಾರಣಿಗಳು ಮತ್ತು ಐಎಎಸ್ ಅಧಿಕಾರಿಗಳ ವಿರುದ್ಧ ಮೊಕದ್ದಮೆ ದಾಖಲಿಸಿದ್ದ ಬಿಎಂಟಿಎಫ್ ಮುಖ್ಯಸ್ಥ ಆರ್ಪಿ ಶರ್ಮಾ ಈಗ ಮತ್ತೊಮ್ಮೆ ಸಿಟ್ಟಿಗೆದ್ದಿದ್ದಾರೆ. ಈ ಬಾರಿ ಸಿಟ್ಟಿಗೆದ್ದಿರುವುದು ಬೆಂಗಳೂರು ಮೆಟ್ರೋ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಪ್ರದೀಪ್ ಸಿಂಗ್ ಕರೋಲಾ ವಿರುದ್ಧ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಜೂನ್ 17, 2014ಕ್ಕೆ ಶರ್ಮಾ ಪತ್ರ ಬರೆದಿದ್ದು, ಕರೋಲಾ ತಮ್ಮ ವರ್ಚಸ್ಸಿಗೆ ಮಸಿ ಬಳಿಯುವ ಪ್ರಯತ್ನ ನಡೆಸಿದ್ದಾರೆ ಎಂದು ಶರ್ಮಾ ದೂರಿದ್ದಾರೆ. ಈ ಬಗ್ಗೆ ಸುವರ್ಣ ನ್ಯೂಸ್ಗೆ ಸರ್ಕಾರದ ಉನ್ನತ ಮೂಲಗಳು ಖಚಿತಪಡಿಸಿವೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪ್ರದೀಪ್ ಸಿಂಗ್ ಕರೋಲಾ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಲ್ಲಿದ್ದರು. ಆ ಸಂದರ್ಭದಲ್ಲಿ ಬಿಎಂಟಿಎಫ್ ಕರೋಲಾ ವಿರುದ್ಧ ಮೊಕದ್ದಮೆ ದಾಖಲಿಸಿತ್ತು. ಅಂದಿನಿಂದಲೂ ಶರ್ಮಾ ಮತ್ತು ಕರೋಲಾ ಮಧ್ಯೆ ಅಸಮಾಧಾನ ಹೊಗೆಯಾಡುತ್ತಲೇ ಇತ್ತು. ಆದರೆ ಈಗ ಮುಖ್ಯ ಕಾರ್ಯದರ್ಶಿಗಳಿಗೆ ದೂರು ಸಲ್ಲಿಸುವ ಮಟ್ಟಿಗೆ ಹೋಗಿದೆ. ಈ ಬಗ್ಗೆ ಸುವರ್ಣ ನ್ಯೂಸ್ ಶರ್ಮಾ ಅವರನ್ನ ಸಂಪರ್ಕಿಸಿದಾಗ ಪ್ರತಿಕ್ರಿಯೆ ನೀಡಲಿಕ್ಕೆ ನಿರಾಕರಿಸಿದ್ದಾರೆ. ಅದೇನೇ ಇರಲಿ, ಐಎಎಸ್ ಅಧಿಕಾರಿ ಕರೋಲಾ ವಿರುದ್ಧ ಮುಖ್ಯ ಕಾರ್ಯದರ್ಶಿಗೆ ದೂರು ಸಲ್ಲಿಸಿರುವುದು ಅಧಿಕಾರಿಗಳ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಜಿ ಮಹಾಂತೇಶ್, ಸುವರ್ಣ ನ್ಯೂಸ್. ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನು ಕೊಳ್ಳುವಾಗ ಗ್ರಾಹಕರು ಎಷ್ಟೇ ಹುಷಾರಾಗಿದ್ರೂ ಕಡಿಮೆನೆ. ದೊಡ್ಡ ಕಂಪನಿಗಳ ಮೂಲಕ ವ್ಯವಹಾರ ಮಾಡಿದ್ರೂ ಕೆಲವೊಮ್ಮೆ ನಿಮಗೆ ಟೋಪಿ ಬೀಳುವ ಸಾಧ್ಯತೆ ಇರುತ್ತೆ. ಹೀಗೆ ಪ್ರತಿಷ್ಠಿತ ಕಂಪನಿಯಿಂದ ಮಕ್ಮಲ್ ಟೋಪಿ ಹಾಕಿಸಿಕೊಂಡು ಕಂಗಾಲಾಗಿರುವ ಹುಡುಗರಿಬ್ಬರ ಸ್ಟೋರಿ ಇಲ್ಲಿದೆ ನೋಡಿ. ಇವರ ಹೆಸರು ತೌಸಿಫ್ ಶರೀಫ್ ಹಾಗೂ ಫಸಿವುಲ್ಲಾ ಸರ್ದಾರ್. ಪದವೀಧರರಾಗಿದ್ದ ಇವರಿಗೆ ಬಿಸ್ನೆಸ್ ಮಾಡೋ ಆಸೆ. ಇದಕ್ಕಾಗಿ ಆಯ್ಕೆ ಮಾಡಿಕೊಂಡಿದ್ದು ಸೆಕೆಂಡ್ ಹ್ಯಾಂಡ್ ಕಾರ್ ವ್ಯವಹಾರ. ಒಮ್ಮೆ ಎಲೆಕ್ಟ್ರಾನಿಕ್ ಸಿಟಿಯ
ಚೆವರ್ಲೆಟ್ ಕೋಪ್ರೆಕ್ಸ್ ಇಂಡಿಯಾ ಲಿಮಿಟೆಡ್ ಎಂಬ ಕಂಪನಿ ಒಂದು ಜಾಹೀರಾತು ನೀಡಿತು. ಅದರಂತೆ ಇವರು ಎಕ್ಸ್ಚೇಂಜ್ ಆಫರ್ನಲ್ಲಿ 5 ಕಾರುಗಳನ್ನ 11,40,000 ರೂಪಾಯಿಗೆ ಕೊಂಡ್ಕೊಳ್ತಾರೆ. ಆದ್ರೆ ಇವರ ಜೊತೆ ವ್ಯವಹಾರ ಮಾಡಿದವನು ಇದೇ ಕಂಪನಿಯ ಯೂಸ್ಡ್ ಕಾರ್ ಇವ್ಯಾಲ್ಯೂಯೇಟರ್ ರಜನಿಕಾಂತ್. ಹಣ ಪಡೆದು 5 ಕಾರುಗಳನ್ನ ಪಡೆದ ರಜನಿಕಾಂತ್ ಕಾರುಗಳ ಮೂಲ ಮಾಲೀಕರಿಗೆ ಹಣ ನೀಡದೆ ಇದೀಗ ನಾಪತ್ತೆಯಾಗ್ಬಿಟ್ಟಿದ್ದಾನೆ. ಒಂದು ಗಾಡಿ ಅವರು ಯಾವತ್ತು ನಮಗೆ ಗೊತ್ತಾಯಿತು ಅವತ್ತು ಹೆದರಿಸಿ ನಮಗೆ ಏನೇನೋ ಭಯ ತೋರಿಸಿ ಆ ಗಾಡಿ ತೊಗೊಂಡ್ಬಿಟ್ವಿ. 4 ಗಾಡಿ ನಾವು ನಮ್ಮ ಹತ್ರ ನಮ್ಮ ಸೇಫ್ಟಿನಲ್ಲಿ ಇಟ್ಟಿದ್ದೀವಿ. ಅದಕ್ಕೆ ಕಿತ್ಕೊಳ್ಳೋಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಎಷ್ಟು ಕೊಟ್ಟಿದ್ರಿ 5 ಗಾಡಿ? ಒಟ್ಟಿಗೆ ಎಲ್ಲ ಕಾಸು 11,40,000 ರೂಪಾಯಿವರೆಗೂ ಬರ್ತಾ ಇದೆ. ತಿರ್ಗಾ ಅದಕ್ಕೆ ಗಾಡಿಗೆ ನಾವು ಸರ್ವಿಸು ಖರ್ಚು, ಟಿಂಕರಿಂಗ್, ಪೇಂಟಿಂಗು, ಗಾಡಿ ಇವಾಗ ಶೋರೂಮ್ ಇಂದ ಹೆಂಗೆ ಆಚೆ ಬರುತ್ತೆ ಆ ಕಂಡೀಷನಲ್ಲಿದೆ. ನಾವು ಏನು ಗಾಡಿಗೆ ಹಾಳು, ಗಾಡಿಗೆ ಡ್ಯಾಮೇಜು ಏನೂ ಮಾಡಿಲ್ಲ, ಆ ಡಾಕ್ಯುಮೆಂಟ್ಸ್ಗೂ ಏನೂ ಮಾಡಿಲ್ಲ, ಎಲ್ಲ ಸೇಫ್ ಆಗಿದೆ. ಇದೀಗ ಕಾರುಗಳ ಮೂಲ ಮಾಲೀಕರಾದ ನೀಲಾ ತ್ಯಾಗರಾಜ್ ನಗರದಲ್ಲಿ ಸಂದೀಪ್ ಭಟ್ ಹಾಗೂ ರೇವಾ ಗುಲಾಟಿ ಹುಳಿಮಾವು ಠಾಣೆಯಲ್ಲಿ ದೂರು ನೀಡಿದ್ದಾರೆ. ದೂರು ದಾಖಲಿಸಿಕೊಂಡಿರೋ ಪೊಲೀಸರು ಇದೀಗ ತೌಸಿಫ್ ಶರೀಫ್ ಹಾಗೂ ಫಸಿವುಲ್ಲಾ ಸರ್ದಾರ್ ಬಳಿ ಇರೋ ಕಾರುಗಳ ಹುಡುಕಾಟ ಶುರು ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಕಂಪನಿಯ ಮ್ಯಾನೇಜರ್ ಕೇಳಿದ್ರೆ ಉಡಾಫೆಯ ಉತ್ತರ ಕೊಡ್ತಿದ್ದಾರಂತೆ. ರಜನಿಕಾಂತ್ ಜೊತೆಯಲ್ಲಿ ಕಂಪ್ನಿಯವ್ರ ಜೊತೆಯಲ್ಲಿ ಫೋಟೋ ತೊಗೊಂಡು ಎಲ್ಲ ಮಾಡಿದ್ದೀವಿ. ಅದು ನೆಕ್ಸ್ಟ್ ದಿವಸ ರಜನಿಕಾಂತ್ಗೆ ರಜನಿಕಾಂತ್ ಲಾಯರ್ಗೆ ಕೇಳಿದ್ರೆ ಲಾಯರ್ ಹೇಳ್ತಾ ಇದ್ದಾನೆ, ಇಲ್ಲ ಕಂಪ್ನಿ ಅವ್ನ ಮ್ಯಾನೇಜರ್ ಬಂದುಬಿಟ್ಟು ಸೈನ್ ಮಾಡಿ ಬಿಡಿಸ್ಕೊಂಡು ಹೋಗಿದ್ದಾನೆ, ಕಂಪ್ನಿ ಅವ್ರಿಗೆ ಕೇಳಿದ್ರೆ ಅವ್ನ ಲಾಯರ್ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ, ಈ ಥರ ಹೇಳ್ತಾ ಇದ್ದಾರೆ. ಪೋಷಕರು ಜೀವನ ಪೂರ್ತಿ ದುಡಿದು ಕೂಡಿಟ್ಟ ಹಣದಿಂದ ತಮ್ಮ ವಿದ್ಯೆ ಬಳಸಿಕೊಂಡು ಒಂದು ಉದ್ಯೋಗ ಮಾಡೋಣ ಎಂದು ಹೊರಟವರೀಗ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಇತ್ತ ಕಾರುಗಳು ಇಲ್ಲ, ಅತ್ತ ಹಣವೂ ಇಲ್ಲದೆ ಕಂಗಾಲಾಗಿದ್ದಾರೆ. ಬೆಂಗಳೂರಿನಿಂದ ರಮೇಶ್ ಕೆಎಚ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಈಗೊಂದು ಚಿಕ್ಕ ಬ್ರೇಕ್ ಆದಮೇಲೆ ಮತ್ತೆ ನಮ್ಮ ಬೆಂಗಳೂರು.